ವೀಕ್ಷಕರೇ, ಜಿಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಪೂಜಾ. ಆತ ಭೀಮಾ ತೀರದ ನಟೋರಿಯಸ್ ಹಂತಕ. ವಿಜಯಪುರ ಹಾಗೂ ಕಲಬುರಗಿ ಜಿಲ್ಲೆಗಳಲ್ಲಿ ಕ್ರಿಮಿನಲ್ ಲೋಕದ ದೊರೆಯಾಗಿ ಮೆರೆಯುತ್ತಿದ್ದ ಭೀಮಾ ತೀರ ರಕ್ತ ಚರಿತ್ರೆಯಲ್ಲಿ ಕೇಳಿ ಬರುವ ಹೆಸರುಗಳಲ್ಲಿ ಈತನ ಹೆಸರು ಪ್ರಮುಖವಾಗಿರ್ತಿತ್ತು. ಒಂದು ಬಾರಿ 4 ಗುಂಡು ತಗುಲಿದ್ರೂ ಆತ ಅದೃಷ್ಟವಶಾತ್ ಪಾರಾಗಿದ್ದ. ಆತ 5 ವರ್ಷಗಳ ಬಳಿಕ ಮತ್ತೊಮ್ಮೆ ಹಂತಕರ ದಾಳಿಗೆ ಒಳಗಾಗಿ ಉಸಿರು ಚೆಲ್ಲಿದ್ದಾನೆ. ಭೀಮಾ ತೀರದ ರಕ್ತ ಚರಿತ್ರೆಯಲ್ಲಿ ಮತ್ತೊಂದು ಅಧ್ಯಾಯ ಸೇರ್ಪಡೆಯಾಗಿದೆ. ಒಂದು ಕೊಲೆ 2 ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದೆ. ಈ ಕುರಿತಾದ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಭೀಮಾ ತೀರದ ಹಂತಕ, ರೌಡಿ ಶೀಟರ್, ಕುಖ್ಯಾತ ನಟೋರಿಯಸ್ ಎನಿಸಿಕೊಂಡಿದ್ದ 50 ವರ್ಷದ ಬಾಗಪ್ಪ ಹರಿಜನ ಭೀಕರ ಹತ್ಯೆಯಾಗಿದೆ. ವಿಜಯಪುರ ನಗರದ ರೇಡಿಯೋ ಕೇಂದ್ರದ ಬಳಿ ಬಾಗಪ್ಪನನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಕಳೆದ ಹಲವು ದಶಕಗಳಿಂದ ಭೀಮಾ ತೀರದ ಹಂತಕರ ಹೆಸರಿನಲ್ಲಿ ಸಂಚಲನ ಸೃಷ್ಟಿಸಿದ್ದ ಬಾಗಪ್ಪ ಹರಿಜನ ಇಂದು ಬೀದಿ ಹೆಣವಾಗಿದ್ದಾನೆ. ಹಲವಾರು ಕೊಲೆ ಹಾಗೂ ದರೋಡೆ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ. ಬಾಗಪ್ಪನ ಮೇಲೆ ಮಂಗಳವಾರ ರಾತ್ರಿ ಸುಮಾರು 8:50ಕ್ಕೆ ಅಟ್ಯಾಕ್ ನಡೆದಿದ್ದು ಆತನ ಮುಖ, ಕೈ, ದೇಹವನ್ನ ಕೊಚ್ಚಿ ಕೊಲೆಗೈಯಲಾಗಿದೆ. ನನ್ನ ಅನುಮಾನ ಬಂದು ಅವ್ರಿಗೆ ಹೇಳಿಕೆ ಕೊಡ್ತೀನಿ. ಏನ್ ಅವ್ರ ಮೇಲೆ ಅನುಮಾನ? ಸ್ಟೇಟಸ್ ಯಾಕಿಟ್ಟು ಏನಂತ ಕೇಳ್ತೀರಿ? ಸ್ಟೇಟಸ್ ನೀನ್ ಆತ್ಮಕ್ ಶಾಂತಿ ಸಿಕ್ತಾಣ ಅಂತಂದ್ ಇಡ್ತಾನ ಸ್ಟೇಟಸ್. ಅವ ಪಿಂಟು ಇಷ್ಟ ದಿನ ಇಡ್ಲಾರ್ದು ಸ್ಟೇಟಸ್ ಇವತ್ತು ಯಾಕೆ ಬರ್ಬೇಕು? 8 ತಿಂಗಳು ಆದ್ಮೇಲೆ ಅದು ಮುಗಿಬೇಕಲ್ಲ. ಮುಗಿದ ಬಳಕ ಈಗ ಹೆಂಗ್ ಬರ್ತದು? ಇದಕ್ಕಾಗಿ ನಾನು ಹೇಳ್ತೀನಿ. ಅವ್ರ ಮೇಲೆ ಡೌಟ್? ಅವ್ರ ಮೇಲೆ ಡೌಟ್. ಕಂಪ್ಲೇಂಟ್ ಏನ್ ಕೊಟ್ಟಿರಿ? ಈಗ ಕಂಪ್ಲೇಂಟ್ ಕೊಟ್ಟಿದ್ರಲ್ರಿ ಸರ್ ಅವ್ರ ಮ್ಯಾಗೆ. ಇದು ಮತ್ತೆ ಹೇಳ್ಯಾರಲ್ರಿ ಅವ್ರು, ನಿಮ್ಗೆ ಶಾಂತಿ ಸಿಕ್ತದೆ ಯಾಕಂತ ಕೇಳ್ದ ಮಾಡ್ಕ ನಾವು ನೀವು ಇಟ್ರಿ ಅಂದ್ರೆ ನನ್ನ ಹೀಗೆ ಕೇಳ್ಬೇಕಲ್ಲ. ನನ್ನ ಡೌಟ್ನು ಅದೇ ರೀ. 5-6 ಜನ ಅದಾರ, ಅವ್ರೆಲ್ಲಾರ್ಗು ತರ್ತಾರ. ಒಬ್ರಿಗೆ ಹಿಡೀರಿ. ಅವ್ರ ಮೇಲೆ ಸ್ವಲ್ಪ ಡೌಟ್. ಹಿಂದ ಹೊಡೆದಾರ. ಮತ್ತೆ ಈಗ ಹೋಗು ಎಲ್ಲಾರು ಕೂಡ ಆಗಿರ್ಬೇಕು ಸರ್. ಈಗ ನಿಮ್ ತಂದೆಯವರು ಇಷ್ಟೆಲ್ಲ ಭಾಗಿಯಾಗಿದ್ರು ಒಂದು ಎಲ್ಲಾನು ಬಿಟ್ಟು ಬರೇ ದೇವ್ರ ಸೇವೆ ಎಲ್ಲಿ ನೋಡ್ರಿ ಬರೇ ದೇವ್ರಿಗೆ ನೋಡ್ತಿದ್ರಿ ಅವ್ರಿಗೆ. ಅವ್ರು ಯಾವಾಗನು ಇದು ಮಾಡಿಲ್ಲ. ಬರೇ ದೇವ್ರ ಮಕ್ಕಳು ಬಡಪಾಯಿ ಇರ್ತಿದ್ರಿ. ಎಂತ ಟೈಮ್ದಾಗ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದು ಕೊಲೆ ಯಾರು ಮಾಡಿದ್ದಾರೆ ಎಂಬುದರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಬಾಗಪ್ಪನ ಹಿನ್ನೆಲೆಯನ್ನ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಿ. ಮೂಲತಃ ಬಾಗಪ್ಪ ಹರಿಜನ ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ಬ್ಯಾಡಗಿಹಾಳ ಗ್ರಾಮದವನಾಗಿದ್ದಾನೆ. ಮೊದಲಿನಿಂದಲೂ ಭೀಮಾ ತೀರದ ಹಂತಕ ಚಂದಪ್ಪ ಹರಿಜನ ನಂಟಿನಲ್ಲೇ ಬೆಳೆದ ಬಾಗಪ್ಪ ಸಹ ಅದೇ ಹಾದಿ ಹಿಡಿದು ಹಂತಕ ಚಂದಪ್ಪನ ಸಹಚರನಾಗಿದ್ದ. ಚಂದಪ್ಪನ ಜೊತೆಗೆ ಸೇರಿ ಹಲವಾರು ಕೊಲೆ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ. ಈ ಆರೋಪ ಕೂಡ ಈತನ ಮೇಲಿತ್ತು. ಬಾಗಪ್ಪನ ಮೇಲಿದ್ದ 10 ಪ್ರಕರಣಗಳನ್ನು ನೋಡೋದಾದ್ರೆ ಕೊಲೆ ಯತ್ನ, ಸುಲಿಗೆ, ದರೋಡೆ, ಗುಂಡು ಹಾರಿಸಿದ ಪ್ರಕರಣ, ಬೆದರಿಕೆ ಸೇರಿದಂತೆ ವಿವಿಧ ಠಾಣೆಗಳಲ್ಲಿ ಬಾಗಪ್ಪ ಹರಿಜನರ ಮೇಲೆ ಒಟ್ಟು 10 ಕೇಸ್ಗಳಿವೆ. ಕುಖ್ಯಾತ ಹಂತಕ ಚಂದಪ್ಪ ಹರಿಜನನ ಜೊತೆಗೆ ಸಹಚರನಾಗಿ ಬೆಳೆದಿದ್ದ ಬಾಗಪ್ಪ ಚಂದಪ್ಪನ ನಂತರದಲ್ಲಿ ಚಂದಪ್ಪನ ತಮ್ಮ ಬಸವರಾಜ ಹರಿಜನನ ಕೊಲೆ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದನು. ಇದರಿಂದಾಗಿ ಚಂದಪ್ಪ ಹರಿಜನನ ಸಂಬಂಧಿ ಮುತ್ತುರಾಜನನ್ನ ಕೊಲೆ ಮಾಡಿದ ಆರೋಪ ಇದೆ.
2020 ಜುಲೈ 19ರಂದು ಇಂಡಿ ಚಿನ್ನದ ವ್ಯಾಪಾರಿ ನಾಮದೇವ ಡಾಂಗರ್ಗೆ 3 ಕೆಜಿ ಚಿನ್ನ ಅಥವಾ 5 ಕೋಟಿ ಹಣ ಕೊಡುವಂತೆ ಬೇಡಿಕೆ ಇಟ್ಟು ಬೆದರಿಕೆ ಹಾಕಿದ್ದ ಆರೋಪ 1997ರಲ್ಲಿ ಬಾಗಪ್ಪ ಚಡಚಣ ಠಾಣೆ ವ್ಯಾಪ್ತಿ ನಡೆದಿದ್ದ ಕೊಲೆಯೊಂದರಲ್ಲಿ ಭಾಗಿಯಾಗಿದ್ದ ಎನ್ನಲಾಗಿದೆ. ಇನ್ನು 1998ರಲ್ಲಿ ಆಳಂದ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ 2 ಕೊಲೆಗಳು ಹಾಗೂ ಅಪಹರಣ ಪ್ರಕರಣದಲ್ಲೂ ಈತನ ಹೆಸರು ಕೇಳಿಬಂದಿತ್ತು. 1999ರಲ್ಲಿ ಆಲಮೇಲ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಕೊಲೆಯೊಂದರಲ್ಲಿ ಈತನ ಹೆಸರು ತಳುಕು ಹಾಕಿಕೊಂಡಿತ್ತು. ಬ್ಯಾಡಗಿಹಾಳದಲ್ಲಿ ನಡೆದ ಕೊಲೆ, ಆಳಂದ ಠಾಣೆ ವ್ಯಾಪ್ತಿ ಕೊಲೆ, ಬಸವ ಕಲ್ಯಾಣ ಠಾಣೆ ವ್ಯಾಪ್ತಿ ಕೊಲೆ ಯತ್ನ ಆರೋಪ, 2001ರಲ್ಲಿ ಆಲಮೇಲ ಠಾಣೆ ವ್ಯಾಪ್ತಿ ಕೊಲೆ, ಸಾಕ್ಷಿಗಳ ಮೇಲೆ ಗುಂಡು ಹಾರಿಸಿದ್ದ ಆರೋಪ, 2003ರಲ್ಲಿ ಅಫ್ಜಲಪುರ ತಾಲೂಕಿನ ಶಿರೋಳದಲ್ಲಿ ನಡೆದ 4 ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪವಿದೆ. ಇನ್ನು ಹಂತಕ ಬಾಗಪ್ಪ ಹರಿಜನನ ಮೇಲೆ 2017 ಆಗಸ್ಟ್ 8ರಂದು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲೇ ಬೆಳಗ್ಗೆ 10:40ಕ್ಕೆ ಗುಂಡಿನ ದಾಳಿ ನಡೆದಿತ್ತು. ಭೀಮಾ ತೀರದ ಹಂತಕ ಚಂದಪ್ಪ ಹರಿಜನ 2000ರಲ್ಲಿ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಬಳಿಕ 14 ವರ್ಷಗಳ ನಂತರದಲ್ಲಿ ಚಂದಪ್ಪನ ತಮ್ಮ ಬಸವರಾಜ ಹರಿಜನನ ಕೊಲೆಯಾಗಿತ್ತು. ಇದರಲ್ಲಿ ಬಾಗಪ್ಪ ಭಾಗಿಯಾಗಿದ್ದ ಎನ್ನಲಾಗಿತ್ತು. ಹೀಗೆ ಬಿಟ್ಟರೆ ಬಾಗಪ್ಪ ನಮ್ಮನ್ಯಾರನ್ನೂ ಉಳಿಸೋದಿಲ್ಲ ಎಂದುಕೊಂಡ ಚಂದಪ್ಪನ ಅಣ್ಣನ ಮಗನಾದ ಭೀಮಶ್ಯ ಹರಿಜನ ತನ್ನ ಪರಿಚಯಸ್ಥನಿಗೆ ಸುಪಾರಿ ನೀಡಿ ಕೊಲೆ ಮಾಡಲು ಯತ್ನಿಸಿದ್ದ. ಈ ವೇಳೆ ಸುಪಾರಿ ಪಡೆದಿದ್ದ ಪೀರಪ್ಪ ಹಡಪದ ಎಂಬಾತ ಬಾಗಪ್ಪನ ಮೇಲೆ ಕೋರ್ಟ್ ಆವರಣದಲ್ಲೇ 3 ಸುತ್ತು ಗುಂಡು ಹಾರಿಸಿದ್ರು. ಬಾಗಪ್ಪ ಚಿಕಿತ್ಸೆ ಪಡೆದು ಬದುಕುಳಿದಿದ್ದ. ಬಾಗಪ್ಪನ ಮೇಲೆ ಗುಂಡು ಹಾರಿಸಿದ್ದ ಪ್ರಕರಣದಲ್ಲಿ ಒಟ್ಟು 6 ಜನ ಆರೋಪಿಗಳಿದ್ರು. ಇನ್ನು ಇತ್ತೀಚಿನ ಬಾಗಪ್ಪನ ದೂರದ ಸಂಬಂಧಿ ರವಿ ಎಂಬಾತನ ಕೊಲೆ ಆಗಸ್ಟ್ 8ರಂದು ನಡೆದಿತ್ತು. ವಿಜಯಪುರ ನಗರದ ಬಸವನಗರ ಕ್ರಾಸ್ ಬಳಿ ಆತನ ಬೈಕ್ಗೆ ಕಾರೊಂದು ಗುದ್ದಿಸಿ ಸುಮಾರು 2 ಕಿಲೋಮೀಟರ್ ಎಳೆದುಕೊಂಡು ಹೋಗಿತ್ತು. ಈ ಕೊಲೆ ಪ್ರಕರಣದಲ್ಲಿ ಬಾಗಪ್ಪನ ಹೆಸರು ಕೇಳಿಬಂದಿತ್ತು. ಅದೇ ಸಿಟ್ಟಿನಿಂದ ಈ ಹಿಂದೆ ಕೊಲೆಯಾದ ರವಿ ಅಗ್ರಖೇಡ್ ಸಹೋದರ ಪಿಂಟ್ಯ ಕೊಲೆ ಮಾಡಿದ್ದಾನೆ ಎಂದ ಆತನ ವಿರುದ್ಧ ದೂರು ದಾಖಲಾಗಿದೆ. ಬಂದು ಅವ್ರಿಗೆ ಹೇಳಿಕೆ ಕೊಡ್ತೀನಿ. ಏನು ಅವ್ರ ಮೇಲೆ ಅನುಮಾನ? ಸ್ಟೇಟಸ್ ಹಾಕಿತ್ತು. ಏನಂತ ಇಟ್ಟಿದ್ದೀರಿ ಸ್ಟೇಟಸ್? ನೀನು ಆತ್ಮಕ್ಕೆ ಶಾಂತಿ ಸಿಕ್ತಾಣ ಅಂತಂದಿರ್ತಾನ ಸ್ಟೇಟಸ್. ಅವ ಹಾಕಿಂಟು ಇಷ್ಟು ದಿನ ಇಡ್ಲಾರ್ದು ಸ್ಟೇಟಸ್ ಇವತ್ತು ಯಾಕೆ ಬರಬೇಕು? 8 ತಿಂಗಳು ಆದ್ಮೇಲೆ ಅದು ಮುಗಿಬೇಕಲ್ಲ. ಮುಗಿದ ಬಳಕ ಈಗ ಹೆಂಗೆ ಬರ್ತದು? ಇದಕ್ಕಾಗಿ ನಾನು ಹೇಳ್ತೀನಿ. ಅವ್ರ ಮೇಲೆ ಡೌಟ್? ಹಾಂ, ಅವ್ರ ಮೇಲೆ ಡೌಟ್. ಕಂಪ್ಲೇಂಟ್ ಏನು ಕೊಡ್ತೀರಿ? ಕಂಪ್ಲೇಂಟ್ ಕೊಡ್ತೀನಿ ಸರ್. ಅವ್ರ ಮೇಲೆ ಈಗ ಮತ್ತೆ ಹೇಳ್ಯಾರಲ್ರಿ ಅವರು, ನಿಮ್ಮ ಶಾಂತಿ ಸಿಕ್ತಿ ಯಾಕಂತ ಕೇಳಿದ್ರು ಮಾಡ್ತಾರೆ. ನಾವು ನೀವು ಇಟ್ರಿ ಅಂದ್ರೆ ನನ್ನ ಹೀಗೆ ಕೇಳ್ಬೇಕು. ಜೊತೆಗೆ ಆತ ನನ್ನ ಸ್ಟೇಟಸ್ನಲ್ಲಿ ಅಣ್ಣನ ಆತ್ಮಕ್ಕೆ ಇಂದು ಶಾಂತಿ ಸಿಕ್ಕಿತು ಅಂತ ಹಾಕಿಕೊಂಡಿದ್ದಾನೆ. ಇದರಿಂದಾಗಿ ಮೃತ ಬಾಗಪ್ಪನ ಮಗಳು ಪಿಂಟ್ಯ ವಿರುದ್ಧ ಆರೋಪ ಮಾಡಿದ್ದಾರೆ. ಗಾಂಧಿ ಚೌಕ ಪೊಲೀಸ್ ಠಾಣೆಯಲ್ಲಿ ಬಾಗಪ್ಪ ಮಗಳು ಗಂಗೂಬಾಯಿ ದೂರು ನೀಡಿದ್ದು, ರವಿ ಸಹೋದರ ಪಿಂಟ್ಯ ಹಾಗೂ ಸಹಚರರಿಂದ ಕೃತ್ಯ ಅಂತ ದೂರು ದಾಖಲಾಗಿದೆ. ಪಿಂಟ್ಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಠಾಣೆಯ ಮದಿನಾನಗರದಲ್ಲಿ ಈ ಬಾಗಪ್ಪ ಹರಿಜನನ ಮನೆ ಇದೆ. ಸುಮಾರು 9:20ರಿಂದ 9:30 ಸಮಯದಲ್ಲಿ ಯಾರೋ 4-5 ಜನ ಒಂದು ಆಟೋದಲ್ಲಿ ಬಂದು ಬಾಗಪ್ಪ ಹರಿಜನನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಬಾಗಪ್ಪ ಹರಿಜನ ಊಟ ಮಾಡಿಕೊಂಡು ಮನೆ ಹೊರಗಡೆ ನಡೆದಾಡ್ತಿರ್ಬೇಕಾದ್ರೆ ಒಂದು 4ರಿಂದ 5 ಜನ ಬಂದು ಕೊಡ್ಲಿಯಿಂದ ಹೊಡೆದಿದ್ದಾರೆ ಮತ್ತು ಪಿಸ್ತೂಲಿಂದನೂ ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಕ್ರೈಮನ್ನು ಎಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೆ. ಸೊ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಲಾಗಿದೆ. ಅದು ನೋಡಬೇಕು, ನೇಚರ್ ಆಫ್ ಇಂಜುರೀಸ್, ಬಾಡಿ ಮೇಲೆ ಇಂಜುರೀಸ್ ಇದೆ. ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ, ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ದಲ್ಲಿ ನೋಡಬೇಕು. ಬೈಕಲ್ಲಿ ಬಂದಿತ್ತು, ಲೈಟ್ ಎಲ್ಲ
ಮತ್ತೆ ಗುಂಡಿನ ಶಬ್ದನೂ ಕೇಳಿದೆ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯರು. ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನೂ ನಿಖರವಾದಂಥ ಮಾಹಿತಿ ಇಲ್ಲ. ಈಗ ಮನೆಯವರು ಹೇಳಿದ ಪ್ರಕಾರ 4-5 ಜನ ಅಂತಂತ ಹೇಳಿದ್ದಾರೆ. ಗುಂಡಿನ ಶಬ್ದ ಅದನ್ನು ಹೇಳಿದ್ದಾರೆ. ಸೊ ಅದನ್ನು ವರ್ಕೌಟ್ ಮಾಡ್ತಾರೆ. ಕರೆಂಟ್ ಕಟ್ ಮಾಡಿದ್ದಾರೆ ಸರ್, ಕರೆಂಟ್ ಏನಾದ್ರು ಕಟ್ ಮಾಡಿದ್ದಾರೆ ಆ ಟೈಮಲ್ಲಿ? ಇನ್ನೂ ತನಿಖೆ ನಡೀತಾ ಇದೆ, ತನಿಖೆಯಲ್ಲೆಲ್ಲ ಗೊತ್ತಾಗುತ್ತೆ. ಸೊ ವಿ ನೀಡ್ ಟೈಮ್. ನಮಗಿರೋ ಮಾಹಿತಿ ಇದು ಬಾಡಿಗೆ ಮನೆ ಅಂತ ಹೇಳಿದ್ದಾರೆ. ಬಟ್ ಸಂಬಂಧಿಕರು ಯಾರಾದರೂ ಇದ್ದಾರೆ ಸರ್ ಇಲ್ಲಿ? ಇನ್ನೂ ನಮಗೂ ಅದು ಸಂಪೂರ್ಣವಾದ ಮಾಹಿತಿ ಇಲ್ಲ. ಸೊ ಯಾರಿದ್ದಾರೆ ಯಾರಿಲ್ಲ ಅದನ್ನು ಕೂಡ ಚೆಕ್ ಮಾಡ್ತೀವಿ. ಸೊ ತನಿಖೆಯಲ್ಲಿ ಎಷ್ಟು ಕೇಸ್ ಬಾಕಿದ್ದು ಬಾಗಪ್ಪನ ಮೇಲೆ ಸುಮಾರು 10 ಕೇಸ್ ಇದೆ. ಇವನಲ್ಲಿ 6 ಮರ್ಡರ್ ಕೇಸಸ್ಗಳಲ್ಲಿ ಇವನು ಅಕ್ಯೂಸ್ ಇದ್ದ. ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಅಕ್ಯೂಸ್ ಇದ್ದ, ಒಂದು ಆರ್ಮ್ಸ್ ಆ್ಯಕ್ಟಲ್ಲಿ ಅಕ್ಯೂಸ್ ಇದ್ದ. ಸುಮಾರು 1999 ಒಂದು ಕ್ರಿಮಿನಲ್ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ. ಕೊನೆಯದಾಗಿ 2017ರಲ್ಲಿ ಒಂದು 16 ಮತ್ತು 17ರಲ್ಲಿ 2 ಸೆಕ್ಯೂರಿಟಿ ಕೇಸಸ್ಸು ಮತ್ತು ಹೆದರ್ಸಿದ ಕೇಸುಗಳಿದೆ. ಸೊ ಆ ಹಿನ್ನೆಲೆಯಲ್ಲಿ ಇವನು ಕೂಡ ಕ್ರಿಮಿನಲ್ ಹಿನ್ನೆಲೆ ಹೊಂದಂಥ ವ್ಯಕ್ತಿನೇ ಆಗಿದ್ದಾನೆ. ಸೊ ನೋಡ್ತಾ ಇದ್ದೀವಿ, ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಕೇಸಲ್ಲಿ ಇನ್ನೂ ಟ್ರಯಲ್ ನಡೀತಾ ಇದೆ. ಥ್ಯಾಂಕ್ ಯು. ಅದನ್ನು ಅಪ್ಡೇಟ್ ತಗೋತೀವಿ. ಥ್ಯಾಂಕ್ ಯು. ಎಂಟೈರ್ ಜಿಲ್ಲಾ ಟೀಮೇ ತಂಡವಾಗಿ ವರ್ಕ್ ಮಾಡ್ತಾ ಇದೆ. ವಿಲ್ ಅರೆಸ್ಟ್ ದ ಅಕ್ಯೂಸ್ಡ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಥ್ಯಾಂಕ್ ಯು. ಸದ್ಯ ಬಾಗಪ್ಪ ಹರಿಜನ ಶವ ಆಸ್ಪತ್ರೆಯಲ್ಲಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಶವವನ್ನು ಕುಟುಂಬದವರಿಗೆ ಹಸ್ತಾಂತರ ಮಾಡಲಾಗುತ್ತದೆ. ಬಾಗಪ್ಪ ಹರಿಜನ ಹತ್ಯೆ ಹಿನ್ನೆಲೆಯಲ್ಲಿ ಪೊಲೀಸರು ವಿಜಯಪುರದಲ್ಲಿ ಹೆಚ್ಚಿನ ನಿಗಾ ವಹಿಸಿದ್ದಾರೆ. ಒಟ್ಟಾರೆ ಇತ್ತೀಚೆಗೆ ವಿಜಯಪುರ ಜಿಲ್ಲೆಯಲ್ಲಿ ಕ್ರೈಮ್ ರೇಟ್ಸ್ ದಿನೇ ದಿನೇ ಹೆಚ್ಚಾಗಿ ಜನತೆಯಲ್ಲಿ ಆತಂಕ ಸೃಷ್ಟಿಸಿತ್ತು. ಇಂತಹ ಘಟನೆ ಜನತೆಯಲ್ಲಿ ಮತ್ತಷ್ಟು ಆತಂಕ ಮೂಡಿಸಿ ನಿದ್ದೆಗೆಡಿಸಿರುವುದಂತೂ ಸತ್ಯ. ವರದಿ ಅಮೋಕ್ ತಳವಾರ್, ಜಿಟಿವಿ ಕನ್ನಡ. ಇದು ಜಿಟಿವಿ ಕನ್ನಡದ ಕೊಡುಗೆ.